ಹಾಯ್ ಹಲೋ ನಮಸ್ಕಾರ. MS ವಿಜನ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸೊ ಟುಡೇ ಕ್ಲಾಸ್ ಬಂದ್ಬಿಟ್ಟು ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತಾ ಇದೆ. ನೆಕ್ಸ್ಟ್ ಆಗಸ್ಟ್ 2ಗೆ, ಹೌದಾ? ಇನ್ನು 2 ದಿನಗಳು ಬಾಕಿ ಇದೆ. ಆದ್ರೆ ಈ ಲಾಸ್ಟ್ ಮೂಮೆಂಟ್ ಒಳಗಡೆ ಏನ್ ಪ್ರಿಪರೇಷನ್ ಮಾಡ್ಬೇಕು, ಹೌದಾ? ಮತ್ತೆ ಎಕ್ಸಾಮ್ ಹಾಲ್ ಒಳಗಡೆ ನಾವು ಯಾವ ರೀತಿ ಬಿಹೇವಿಯರ್ ಮಾಡ್ಬೇಕು, ಹೌದಲ್ರಿ? ಎಕ್ಸಾಮ್ ಇಷ್ಟು ದಿನ ಎಲ್ಲ ಎಕ್ಸಾಮ್ಗೋಸ್ಕರ ನೀವೆಲ್ಲ ಏನೇನ್ ಕಷ್ಟಪಟ್ಟಿರ್ತೀರಲ್ರಿ, ಅದ್ರ ಒಂದು ಪ್ರಾಫಿಟ್ ಬೇಕಪ್ಪ ಅಂತಂದ್ರೆ 1.5 hour ನಿಮ್ಮನ್ನ ಇಡೀ ಇಷ್ಟು ದಿನ ಮಾಡಿರ್ತಕ್ಕಂತ ಒಂದು ಕಷ್ಟಗಳ ಸರಮಾಳೆಯನ್ನು ಕಳಿಸ್ಕೊಳ್ಳೋದಕ್ಕೆ ಬರೀ 1.5 ತಾಸು ನಿಮಗೆ ನಿಗದಿ ಮಾಡಿರ್ತಾರ, ಹೌದಾ? ಅಲ್ಲಿ ಹೆಂಗ ನೀವು ಬಿಹೇವಿಯರ್ ಮಾಡ್ಬೇಕು, ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರ್ತದ, ಹೌದಾ? ನಾ ಯಾವ ರೀತಿ ಟಿಕ್ ಹಾಕ್ಬೇಕು, ಹೌದಾ? ಎಷ್ಟು ಟೈಮ್ ತಗೋಬೇಕು, ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಇದ್ರ ಬಗ್ಗೆ ಟುಡೇ ಕ್ಲಾಸ್ ಒಳಗಡೆ ವೆರಿ ಇಂಪಾರ್ಟೆಂಟ್ ಆಗಿ ಡಿಸ್ಕಷನ್ ಮಾಡ್ತು. ಇದೇ ರೀತಿ ನೀವಷ್ಟೇ ನೋಡ್ಬೇಡ್ರಿ, ಯಾಕಪ್ಪ ಅಂದ್ರೆ ಎಕ್ಸಾಮ್ ಬರೀತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಇದು ಶೇರ್ ಮಾಡ್ರಿ. ಇದು ನಾನು ಯಾವ್ದು ಕೇಳಿ ಯಾಕೆ ಇದನ್ನ ಹೇಳ್ತಾ ಇದೀನಪ್ಪ ಅಂತಂದ್ರೆ, ಬಹಳ ವಿದ್ಯಾರ್ಥಿಗಳು ಈ ತರ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಸೊ ಯಾವ ತಪ್ಪುಗಳಂತ ನಾನು ಹೇಳ್ತೀನಿ, ಅದನ್ನ ಯಾವ ರೀತಿ ನೀವು ನಿಭಾಯಿಸ್ಬೇಕಂತ ಹೇಳ್ತೀನಿ, ಹೌದಾ? ಇದಕ್ಕೋಸ್ಕರ ಆದ್ರೂ ನೀವೇನ್ ಮಾಡ್ಬೇಕು, ಇದನ್ನ ಶೇರ್ ಮಾಡ್ರಿ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ರಿ. ನೀವು ಇದನ್ನು ಮಾಡಕ್ ಹೋಗ್ಬೇಡ್ರಿ, ಹೌದಾ? ಯಾಕಪ್ಪ ಅಂತಂದ್ರೆ ಹೇಳ್ತನಲ್ರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವತ್ತೇನು ಡಿಸ್ಕಷನ್ ಮಾಡ್ತಿರೋದು, ಹೌದಾ? ಇಲ್ಲಿ ಮಾಹಿತಿ ಮಾತ್ರ ನಿಮಗೆ ಪರ್ಫೆಕ್ಟ್ ಆಗಿ ಸಿಗುತ್ತಾ. ಯಾಕಪ್ಪ ಅಂದ್ರೆ ಎಕ್ಸಾಮ್ ಒಳಗಡೆ ಏನ್ ಹೇಳ್ರಿ, ಅವಾಗ್ಲೇ ನೀವು ಇಷ್ಟು ದಿನ ಮಾಡಿರ್ತಕ್ಕಂಥ ಪರಿಶ್ರಮ, ಹೌದಾ? ಬರೀ 1.5 hour ಒಳಗಡೆ 90 minutes ಒಳಗಡೆ ಏನಾಗುತ್ತಾ 100 mark ಕ್ವಶನ್ಗಳು ನೀವು ಹಾಕ್ಬೇಕಾಗುತ್ತಾ. ಅವಾಗ ಯಾವ ರೀತಿ ಹಾಕ್ಬೇಕು, ಯಾವ್ದು ಗೊತ್ತಿಲ್ಲ ನಿಂಗೆಲ್ಲ ಡಿಸ್ಕಷನ್ ಮಾಡ್ರಿ, ಓಕೆನಾ? ಲೆಟ್ಸ್ ಸ್ಟಾರ್ಟ್. ಓಕೆ, ನೋಡಿ, ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಹೌದಾ? PC ಗೆ ನಾವು ನಾಳೆ ನೆಕ್ಸ್ಟ್ ಎಕ್ಸಾಮ್ ಬರಿತಾ ಇರ್ತೀರಿ, ಹೌದಾ? ಸೊ ಅದನ್ನ ಯಾವ ರೀತಿ ಎಲ್ಲ ಮಾಡ್ಬೇಕು, ಇದ್ರ ಒಳಗಡೆ ಏನೇನಿದೆ ಅಂತ ಫಸ್ಟ್ ನೋಡ್ರಿ. ಎಷ್ಟು ಮಾರ್ಕ್ಸ್ ಕ್ವಶನ್ ಇರ್ತಾವಪ್ಪ ಅಂದ್ರೆ 100 ಕ್ವಶನ್ ಇರ್ತಾವ, 100 marks ಇರ್ತಾವ. ಇಲ್ಲಿ 90 minutes ಅಂದ್ರೆ 1.5 hour ಇರ್ತದ. ಇಲ್ಲಿ ನೋಡ್ರಿ ಇನ್ನೊಂದು, ನಿಮಗೆ ಇಲ್ಲಿ ಕಟ್ ಆಫ್ ಇರ್ತದ. ಕಟ್ ಆಫ್ ಮೀನ್ಸ್ ಏನಪ್ಪಾ ಅಂತಂದ್ರೆ, ಒಂದ್ ಕ್ವಶನ್ ತಪ್ಪು ಮಾಡಿದ್ರಪ್ಪ ಅಂದ್ರೆ 0.25% ಏನಾಗುತ್ತೆ, ನಿಮ್ ಮಾರ್ಕ್ಸ್ ಸರಿಯಾಗಿದ್ದ ಸಮಯದಲ್ಲಿ ಕಟ್ ಆಗುತ್ತಾ. ಫಾರ್ ಎಕ್ಸಾಂಪಲ್ 4 ಕ್ವಶನ್ಗಳು ನಿಮ್ ರಾಂಗ್ ಆದವಪ್ಪ ಅಂದ್ರೆ ಒಂದ್ ಆನ್ಸರ್ ಏನಾಗತ್ರಿ, ಈ ಒಂದು ಆನ್ಸರ್ ಏನಾಗುತ್ತೆ ನಿಮಗೆ ತಪ್ಪಾಗುತ್ತಾ. ನೀವು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಸಮೇತ ತಪ್ಪಾಗುತ್ತಾ. ಹಾಗಾಗಿ ನೀವು ಯಾವ ರೀತಿ ಅದನ್ನ ಸ್ಟ್ರಾಟಜಿ ಮಾಡ್ಬೇಕಂದ್ರ ಬಗ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ್ರಿ, ಯಾಕಪ್ಪ ಇದ್ರ ಬಗ್ಗೆ ಈಗ ಮಾತಾಡಿದ್ನಲ್ಲ ಅದಕ್ಕೋಸ್ಕರ. ಸೊ ನೋಡಿ, ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ನಿಮ್ಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಫಸ್ಟ್ನೇ ಸಲ ಎಕ್ಸಾಮ್ ಬರೀತಿದೀವಿ, ಸರ್ ಏನೋ ಹೊಸಬ್ರು ಅಂತಂದ್ರಪ್ಪ ಅಂತಂದ್ರೆ, ಸರ್ ನಮ್ಗೆ ಏನು ಗೊತ್ತಿಲ್ಲ, ಜಸ್ಟ್ ಎಕ್ಸಾಮ್ ಬಂದ್ರಿ ಅನ್ನೋರು ಬಂದಿರ್ತಾರ, ನಮ್ಗೇನು ಒಟ್ಟ ಪ್ರಿಪರೇಷನ್ ಮಾಡಿಲ್ಲಪ್ಪ ಅಂತಾರೆ. ಏನ್ ಮಾಡ್ಬೇಕ್ರಿ, ನೀವು ಅಷ್ಟು ನೆಗೆಟಿವ್ ಬರ್ಲಿ ಪಾಸಿಟಿವ್ ಬರ್ಲಿ ಹಾಕ್ಬೇರ್ತನ ಅಂತಂದ್ರೆ ಹಾಕ್ಬರ್ರಿ. ಬಟ್ ಏನ್ ನೀವು ಇಂಟೆಂಟ್ ಇಟ್ಕೊಂಡ್ಕಾಶ್ ಇದು ಎಕ್ಸಾಮ್ ಬರೆಯಕಂತ ಬಂದಿರ್ತಾರಲ್ಲ, ವೆರಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ನೋಡಿ, ಫಸ್ಟ್ ಏನ್ ಮಾಡಕಪ್ಪ ಅಂದ್ರೆ, ಫಸ್ಟ್ 90 minutes ಒಳಗಡೆ ನೀವು ಒನ್ ಅವರ್ ಇರ್ತದಲ್ರಿ, ಇನ್ನು 30 ನಿಮಿಷ ಬೇಡ, ಫಸ್ಟ್ 60 minutes ಒಳಗಡೆ ಅಂದ್ರೆ 1 ತಾಸು ಒಳಗಡೆ ಏನ್ ಮಾಡ್ಬೇಕು, ಎಷ್ಟು ಕ್ವಶನ್ 100 ಕ್ವಶನ್ ನೀವೇನ್ ಮಾಡ್ರಿ, ಫಸ್ಟ್ ಹಾಕ್ಯಂತ ಹೋಗ್ರಿ 100 ಕ್ವಶನ್ಗೆ, ಹೌದಾ? ಅದ್ರೊಳಗಡೆ ಏನ್ ಮಾಡಕಪ್ಪ ಅಂದ್ರೆ, ನಿಮ್ಗೆ ಗೊತ್ತಿಲ್ಲ ಅದನ್ನ ಬಿಟ್ಕೊಂತವ್ರಿಗೆ ಗೊತ್ತಿಲ್ಲ ಬಿಡ್ರಿ, ಅವ್ನ್ ಫಸ್ಟ್ ಬಿಡಿ. ಆಮೇಲೆ ಗೊತ್ತಿರ್ತಕ್ಕಂಥದಕ್ಕೆಲ್ಲದಕ್ಕೂ ನೀವು ಮೊದ್ಲು ಹಾಕ್ಬೇಕು ಆನ್ಸರ್ನ, ಹೌದಾ? ಆಮೇಲೆ ಈಗ ನೋಡ್ರಿ, 60 ಕ್ವಶನ್ ನಿಮ್ಗೆ ಗೊತ್ತಿದ್ವಪ್ಪ, 60 ಕ್ವಶನ್ ನೀವು ಕರೆಕ್ಟ್ ಹಾಕಿರಪ್ಪ ಅಂದ್ರೆ ನಿಮ್ ರಿಸಲ್ಟ್ ಗೆ ಹತ್ರ ಆಗತ್ರಿ. ಅವಾಗ ಏನ್ ಮಾಡ್ಬೇಕು ಗೊತ್ತಾ, ಇನ್ನೊಂದ್ 40 ಕ್ವಶನ್ ಇರ್ತಾವಲ್ರಿ, ಒಳ್ಳೆ 30 minutes ಒಳಗೆ ರಿಟರ್ನ್ ಬರ್ಬೇಕು. 30 minutes ರಿಟರ್ನ್ ಬಂದು ಆಪ್ಷನ್ಸ್ ಗಳನ್ನ ನೋಡ್ಬೇಕು, ಹೌದಾ? ಆಪ್ಷನ್ಸ್ ನೋಡ್ಬೇಕ್ರಿ. ಆಪ್ಷನ್ಸ್ ಒಳಗಡೆ ಯಾವ್ದು ರಿಲೇಟೆಡ್ ಅದಾವ, ಇದಕ್ಕೆ ಏನಾದ್ರು ಒಂದಕ್ಕೆ ಅದಾವ ಅನ್ನೋ ಕೊಟ್ಟಿರ್ತಾರೆ. ಕೆಲವೊಂದ್ಸಲ ಏನ್ ಮಾಡಿರ್ತಾರ್ರಿ, ಕ್ವಶನ್ ಒಳಗಡೆ ಆನ್ಸರ್ ಇರ್ತದ, ಅರ್ಥ ಮಾಡ್ಕರಿ. ನಾನು ಹೇಳೋದು ವೆರಿ ಇಂಪಾರ್ಟೆಂಟ್, ನೀವು ಅದಕ್ಕೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇರೋದು. ಅವಾಗ ಚೆಕ್ ಮಾಡ್ಬೇಕ್ರಿ, ಅವಾಗ ಚೆಕ್ ಮಾಡಿ ಟಿಕ್ ಹಾಕ್ಬೇಕು. ಇದ್ರಂಗತಿ ಮಾಡಿದ್ರ ನೋಡ್ರಿ, ಈಗ 60 ಇರ್ತಕ್ಕಂಥದ್ದು ನಿಮ್ದು ಇನ್ನೂ 10 ಬಂತಪ್ಪ ಅಂದ್ರೆ 70 ಐತ್ರಿ, ನಿಮ್ ರಿಸಲ್ಟ್ ಚೆನ್ನಾಗ್ ಆಗುತ್ತಾ. 70 ಅಂದ್ರೆ ಇಟ್ಸ್ ಗ್ರೇಟ್ ಸ್ಕೋರ್ ನಿಮಗಿದು, ಹೌದಲ್ರಿ? ಅವಾಗ ನೀವು ಸೆಲೆಕ್ಷನ್ ಆಗಕ ಹತ್ರ ಆಗ್ತೀರಿ. ಅದಕ್ಕೋಸ್ಕರ ಈ ತರ ಮಾಡ್ಬೇಕು. ನೀವು ಸಿಕ್ಕಿದೆ ಬರೀ ಅನ್ಕಶಿ ನೀವು ಗೊತ್ತಿದ್ದಕ್ಕೂ ಗೊತ್ತಿಲ್ಲ ಅದಕ್ಕೂ ಅಕೌಂಟ್ ಹೋಗ್ಬಿಟ್ರಪ್ಪ ಅಂತಂದ್ರೆ ಮೈನಸ್ ಆಗತ್ತಾ, ಮೈನಸ್ ಬರ್ತದ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಕೇರ್ಫುಲ್ ಆಗಿ ಕೇಳ್ರಿ. ಇದೊಂದು ಏನ್ ಗೊತ್ತಾ, ಇದಕ್ಕಿಂತ ಮುಂಚಿತವಾಗಿ ನೋಡ್ರಿ, ಈಗ ನಿಮ್ಗೆ ಹೇಳ್ತೀನಿ. ಈಗ ಆಪ್ಷನ್ಸ್ ಗಳು ಏನಿರ್ತಾವ ಗೊತ್ತಾ, ಇವಾಗ A B C ಕಾಣುತ್ತಲ್ರಿ, ಕಾಣುತ್ತಲ್ಲ, D ದೆನ್ ಅದಾದ್ಮೇಲೆ E ಇರ್ತದ, ಓಕೆನಾ? ಈ ರೀತಿ ಆಪ್ಷನ್ಸ್ಗಳು ಹಿಂಗೆ ಇರ್ತಾವ್ರಿ. ಬಟ್ ಫಿಲ್ ಅಪ್ ಮಾಡ್ತಕ್ಕಂಥ ಏನ್ ನಿಮಗೊಂದು ಫಾರ್ಮ್ ಕೊಟ್ಟಿರ್ತಲ್ರಿ, ಈ ತರ ಇರ್ತದ, ಹೌದಾ? ಇದು 1ನೇ ಕ್ವಶನ್ ಅಪ್ಪ ಅಂತಂದಾಗ ಇಲ್ಲಿ ಎ ಇರ್ತದಲ್ರಿ, ಇದು ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ ಅಂತ ಇರ್ತದ, ಹೌದಾ? ಅದ್ರ ಮ್ಯಾಲ ನೀವೇನ್ ಮಾಡ್ಬೇಕು, ಹಿಂಗ ರೌಂಡ್ ಇರ್ತದ ಏನ್ರಿ, ಹೌದಾ? ಅದನ್ನ ನೀವೇನ್ ಮಾಡ್ಬೇಕು, ರೌಂಡ್ ಮಾಡ್ತಿರ್ಬೇಕು, ಹಿಂಗ ಫುಲ್ ರೌಂಡ್ ಮಾಡ್ಬೇಕು. ಇಷ್ಟ ಇರ್ತದಲ್ಲ, ಇದನ್ನೆಲ್ಲ ನೀವೇನ್ ಮಾಡ್ಬೇಕು, ರೌಂಡ್ ಮಾಡಿ ಬರ್ಬೇಕು, ಹೌದಲ್ರಿ? ಈ ರೀತಿ ಇರ್ತದ ಫಾರ್ಮೇಶನ್. ಇದು 1ನೇ ಕ್ವಶನ್ಗೆ ಈ ರೀತಿ ಆಪ್ಷನ್ಸ್ ಗಳು ಕೊಟ್ಟಿರ್ತಾರ. ಇಲ್ಲಿ ಮೋಸ್ಟ್ಲಿ ಏನಾಗಿರ್ತಾವಪ್ಪ ಅಂತಂದ್ರೆ ಈ ಕೊಟ್ಟಿರಲ್ಲ,
ಹೌದಾ, ಡಿ ತನ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಟಿಕ್ ಹಾಕೋ ಮಾರ್ಕ್ ಒಳಗಡೆ ಈ ಕೊಟ್ಟಿರ್ತಾರ್ರಿ ಆಪ್ಷನ್. ಎದಕ್ಕೆ ಈ ಕೊಟ್ರ ಗೊತ್ತನ್ರಿ? ಏನ್ ಎಕ್ಸಾಮ್ಗಳು ಸ್ಕ್ಯಾಮ್ ಆಗ್ಯಾವಲ್ರಿ ಅದನ್ನ ತಪ್ಸೋಗೋಸ್ಕರ. ನಿಮಗೆ ಒಂದೇ ಕ್ವಶನ್ ಆನ್ಸರ್ ಗೊತ್ತಿಲ್ಲಪ್ಪ ಅಂತಂದಾಗ ಏನ್ ಮಾಡ್ಬೇಕ್ರಿ? ಇದನ್ನ ಹಂಗೆ ಬಿಟ್ಟು ಬರಬಾರ್ದು. ಏನ್ ಮಾಡ್ಬೇಕು? ಈ ಆಪ್ಷನ್ ಇರ್ತದಲ್ರಿ, ಈ ಆಪ್ಷನ್ಸ್ ಹಿಂಗಿರ್ತದ ಹೌದಾ, ಇದನ್ನ ನೀವು ಫಿಲ್ಅಪ್ ಮಾಡ್ಬೇಕು, ಹಿಂಗ ರೌಂಡ್ ಮಾಡಿ ಬರ್ಬೇಕು. ಇದು ಗೊತ್ತಿಲ್ಲ ಅಂತ ಆನ್ಸರ್ ಅಂತ ಅರ್ಥ. ಅಕಸ್ಮಾತ್ ಏನಾದ್ರೂ ನೀವು ಇದನ್ನ ಫಿಲ್ಅಪ್ ಮಾಡ್ಲಾರ್ದ ನೀವು ಬರೇ ಹಿಂಗ್ ಬಿಟ್ಟು ಬಂದಿರಪ್ಪ ಅಂತಂದ್ರೆ ಇದು ಸಮೇತ ನಿಮಗೆ ಮೈನಸ್ ಆಗುತ್ತಾ ಅಂತ ಹೇಳ್ತಾ ಇದಾರೆ. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ನೋಡ್ರಿ. ಅಂದ್ರೆ ನಿಮ್ಗೆ ಗೊತ್ತಿದ್ರೆ ಅಷ್ಟೇ ಫಿಲ್ಅಪ್ ಮಾಡ್ಬೇಕಂತಲ್ಲ, ಗೊತ್ತಿಲ್ಲ ಅಂತಂದ್ರೆ ಫಿಲ್ಅಪ್ ಮಾಡ್ಬೇಕು. ನಿಮಗೆ ಇಲ್ಲಿ ಟೈಮ್ ಬಹಳ ಸ್ಯಾಟಸ್ ಆಗೋ ಸಂಭವನೀಯತೆ ಇರ್ತದ. ಯಾಕಂದ್ರೆ ಅವಾಗ ಏನ್ ಮಾಡ್ತಿದ್ರಿ, ಬಿಟ್ಟು ಬಂದ್ಬಿಡ್ತಿದ್ರಿ. ಬಟ್ ಇದು ನಿಮಗೆ ಒಂದು ನೆಗೆಟಿವ್ ಆಗಿರ್ಬೋದು. ಬಟ್ ಎಕ್ಸಾಮ್ ಏನ್ ಸ್ಕ್ಯಾಮ್ ಆಗ್ತಿದ್ವಲ್ರಿ ಅದನ್ನ ತಡೆಗೋಸ್ಕರ ಏನ್ ಮಾಡಕ್ ಕುಂತಾರ, ಈ ರೀತಿ ಮಾಡಕ್ ಕುಂತಾರ. ಹೌದಾ, ಅವಾಗ ಏನಾಗ್ತಿದ್ರಿ, ಈಗ ಬಿಟ್ಟು ಬಂದಿರ್ತಾರ. ಕೆಲವೊಬ್ರು ಏನ್ ಮಾಡ್ತಾರೆ ಎಕ್ಸಾಮ್ ಸ್ಕ್ಯಾನ್ ಮಾಡಾಕ, ಈಗ ಬಿಟ್ಟು ಬಂದಿರ್ತಾರಲ್ರಿ ಅವ್ರು ಏನ್ ಮಾಡ್ತಾರ, ಆಮೇಲೆ ಪೇಪರ್ ತಗೊಂಡ್ ಈ ತರ ಆಗ್ಯಾವ ಅವ್ರು ಅದನ್ನ ಏನ್ ಮಾಡ್ತಾರ, ಆಮೇಲೆ ಅವರು ತಿದ್ಕೊಂಡ್ಬಿಡ್ತಿದ್ರು. ಹಂಗಾಗಿ ಈ ರೀತಿ ಎಲ್ಲ ಸ್ಕ್ಯಾಮ್ ಆಗಿದ್ದು. ಈಗ ಅದಕ್ಕೋಸ್ಕರ ಏನ್ ಮಾಡ್ರಿ, ಈ ಆಪ್ಷನ್ ನೀವ್ ಏನ್ ಮಾಡಿ ಬರ್ಬೇಕು, ರೌಂಡ್ ಮಾಡಿ ಬರ್ಬೇಕಂತ ಹೇಳ್ತಾರ. ಪ್ರತಿಯೊಬ್ರು ಮೋಸ್ಟ್ಲಿ ನಿಮ್ಮ ಎಕ್ಸಾಮ್ ಹಾಲ್ ಒಳಗಡೆ ಎಕ್ಸಾಮ್ ಸೂಪರ್ವೈಸರ್ ಇರ್ತಾವಲ್ರಿ, ಚೆಕ್ ಮಾಡ್ಬೋದು, ಚೆಕ್ ಮಾಡೇ ಮಾಡ್ತಾರ ನೋಡ್ರಿ. ನೀವು ಬಂದ್ ಹೇಳ್ತಿರ್ಬೋದು ಮೋಸ್ಟ್ಲಿ ನೀವು ಈ ಆನ್ಸರ್ ಈ ಒಂದು ಇದನ್ನ ಟಿಕ್ ಮಾಡ್ಕೊಂಬರಿ ಗೊತ್ತಿಲ್ಲ ಅಂತಂದ್ರ. ಅಕಸ್ಮಾತ್ ಇದನ್ನ ಟಿಕ್ ಮಾಡಿಲ್ಲಪ್ಪ ಏನಾಗುತ್ತೆ ಹೇಳ್ರಿ, ನಿಮ್ಗೆ ಕೊಟ್ಟಿರ್ತಕ್ಕಂಥ ನೋಡ್ರಿ 25% 0.25% ಒಂದಕ್ಕ ಈ ರೀತಿ ಮೈನಸ್ ಆಗುತ್ತಾ. ಇದು ಬಹಳ ಇಂಪಾರ್ಟೆಂಟ್, ಫಸ್ಟ್ ಒನ್. ಅರ್ಥ ಆಯ್ತಾ? ನೆಕ್ಸ್ಟ್ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ಬೇಕು ಅನ್ನೋದು. ಹೌದಾ, ನೋಡ್ರಿ ಇಲ್ಲಿ ಬರ್ದೀನಿ ಎಕ್ಸಾಮ್ ಪ್ಯಾಟರ್ನ್ ಈ ರೀತಿ ಆಗೈತಿ. ಇವಾಗ ಈ ಬಂದಿದೆ ಆಪ್ಷನ್ ಇಲ್ಲಿ. ಹೌದಾ, ಹಿಂಗ ಇರ್ತಾವ್ರಿ. ಅವ ನೀವು ಟಿಕ್ ಹಾಕ್ಯಂತ ಹೋಗ್ಬೇಕು. ಅದ್ರ ಕೆಳಗಡೆ ಮತ್ತೆ ನಿಮ್ಗೊಂದು ಫಾರ್ಮ್ ಇರ್ತದ, ಅದು ನಿಮಗೆ ಬಂದಿರ್ತದ, ಉಳ್ಕೆದವರಿಗೆ ಹೋಗ್ತದೆ. ಹೌದಾ, ಅವ್ರಿಗೆ ಕೊಡ್ತೀರಿ. ಈ ರೀತಿ ಇರ್ತಾವ್ರಿ ಎಕ್ಸಾಮ್ ಒಳಗಡೆ. ನೆಕ್ಸ್ಟ್ ನೋಡ್ರಿ, ಈಗ ಎಕ್ಸಾಮ್ ಹಾಲ್ ಅಂತ ಹೇಳಿನಿ. ಸೊ ಎಕ್ಸಾಮ್ ಹಾಲ್ಗೆ ಬರಕಿನ ಪೂರ್ವ ಭಾಗದೊಳಗಡೆ ನಾವ್ ಏನೇನ್ ಮಾಡ್ಬೇಕು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡ್ರಿ. ಈಗ ಆಲ್ರೆಡಿ ನಿಮ್ಗೆ ಏನ್ ಮಾಡಿದ್ರಿ, ಸಿಟಿ ಇನ್ಫಾರ್ಮೇಶನ್ ಬಂದೈತಿ. ಹೌದಾ, ಸಿಟಿ ಇನ್ಫಾರ್ಮೇಶನ್ ಅಂತಂದ್ರೆ ಎಲ್ಲಿ ನಿಮ್ ಎಕ್ಸಾಮ್ ಸೆಂಟರ್ ಐತೆ ಅನ್ನೋದ್ರ ಬರ್ತಾರೆ. ಹೌದಲ್ರಿ, ಸೆಂಟರ್ ಗೊತ್ತಾಗಿದೆ ನಿಮ್ಗೆ. ಹೌದಾ, ಸೆಂಟರ್ ಗೊತ್ತಾಗಿದೆಯಲ್ಲ. ಇವಾಗ ಏನ್ ಮಾಡ್ಬೇಕ್ರಿ ಅಂತಂದ್ರೆ ನೋಡ್ರಿ, ನಾನು ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. 90 ಕಿಲೋಮೀಟರ್ಸ್ ನಿಮ್ದು ಏನಾದ್ರೂ ಸೆಂಟರ್ 90 ಕಿಲೋಮೀಟರ್ ಒಳಗಿತ್ತಪ್ಪ ಅಂತಂದಾಗ ನೀವೇನ್ ಮಾಡ್ತೀರಿ ಹೇಳ್ರಿ, ಬಸ್ಸಿಗೆ ಹೋಗ್ತಕ್ಕಂತ ಮಾಡ್ತೀರಿ. ಹೌದಾ, ನೋಡ್ರಿ ಎಲ್ಲಾ ವಿದ್ಯಾರ್ಥಿಗಳು ಬಸ್ಸಿಗೆ ಬಂದಾಗ ಬಸ್ ರಶ್ ಆಗುತ್ತೆ. ಹೌದಾ, ನೀವ್ ಅನ್ಕೊಂಡಿರ್ತೀರಿ ಬೆಳಿಗ್ಗೆ 10 ಗಂಟೆಗೆ ಎಕ್ಸಾಮ್ ಐತ್ರಿ, ನಾನು 6 ಗಂಟೆಗೆ ಬರ್ತೀನಪ್ಪ ಅಂದ್ರೆ ನೀವು ಹಿಂಗ್ ಅನ್ಕೊಂಡ್ರೆ ಇನ್ನೊಬ್ರು ಹಿಂಗ್ ಅನ್ಕೊಂಡಿರ್ತಾರಲ್ರಿ. ಇದನ್ನ ಯಾಕೆ ಕೇಳಕ್ ಕುಂತೀನಪ್ಪ ಅಂದ್ರೆ ಓದಿದ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ಬಾರ್ದು. ಹೌದಾ, ಅದಕ್ಕೋಸ್ಕರ. ಸೊ ಅವಾಗ ಏನ್ ಮಾಡ್ಬೇಕು ನೀವು, ಸಮಟೈಮ್ಸ್ ನಿಮಗೆ ಸೆಟ್ಲ್ ಆಗತ್ರಿ ಸರ ನಾವು ಇದಕ್ ಬರ್ತೀವಪ್ಪ ಅಂತಂದ್ರೆ 90 ಕಿಲೋಮೀಟರ್ ಒಳಗಡೆ ಇದಕ್ ಬರ್ರಿ. ಇಲ್ಲಪ್ಪ ಅಂದ್ರೆ ನೀವೇನ್ ಮಾಡ್ಬೇಕು, ಬೈಕ್ ವ್ಯವಸ್ಥೆ ಮಾಡ್ಕೊಂಡು ಬರ್ಬೇಕು. ಅಂದ್ರೆ ಎಕ್ಸಾಮ್ ಒಳಗಡೆ ಏನಾಗತ್ತಪ್ಪ ಅಂದ್ರೆ ನಿಮ್ಮ ಹಾವಭಾವಗಳು ಚೆಕ್ ಆಗ್ತಾವ್ರಿ, ನಿಮ್ ಎಮೋಷನಲ್ ಅಲ್ಲಿ ಚೆಕ್ ಆಗುತ್ತಾ. ಹೌದಾ, ನೀವು ಇಷ್ಟೆಲ್ಲ ರಿಸ್ಕ್ ತಗೊಂಡ್ ಬಂದ್ಬಿಟ್ಟಿದ್ರಿ, ಆಮೇಲೆ ಟೆನ್ಷನ್ ಹಾಕಿ ಏನಾದ್ರು ಮಾಡ್ಕೊ. ಅವಾಗ ನೀವು ಕರೆಕ್ಟ್ ಆಗಿ ಆನ್ಸರ್ ಬಂದ್ ನೋಡ್ಕೊಂಡ್ರೆ ಎಷ್ಟೋ ಸಲ ವಿದ್ಯಾರ್ಥಿಗಳು ಆಗ್ಯಾವ್ರಿ. ಸೊ ಸರ್ ಆನ್ಸರ್ ಗೊತ್ತಿತ್ತು ಸರ್, ಅಲ್ಲಿ ಆ ಟೈಮ್ ಒಳಗಡೆ ಪ್ಯಾನಿಕ್ ಆಗಿದ್ವಿ ಸರ. ಪ್ಯಾನಿಕ್ ಆಗ್ಬಾರ್ದು, ಭಯ ಆಗ್ಬಾರ್ದಪ್ಪ ಅಂತಂದ್ರೆ ನೀವ್ ಈ ರೀತಿನೆಲ್ಲ ಇದನ್ನೆಲ್ಲ ಸ್ಟಕ್ ಮಾಡ್ಕೊ ಕರೆಕ್ಟ್ ನೀಟಾಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ ಬಂದಿರ್ಬೇಕು. ಅಕಸ್ಮಾತ್ ದೂರ ಇತ್ತಪ್ಪ ಅಂದ್ರೆ ಒನ್ ಡೇ ಬಿಫೋರ್ ಹೋಗ್ರಿ. ಹೌದಾ, ಮುಂಚಿತವಾಗಿ ಒಂದಿನ ಹೋಗ್ರಿ, ಏನಾಗಲ್ಲ. ಅವಾಗ ನಿಮಗೆ ಆರಾಮ್ಸೆ ಇರ್ತದೆ, ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ ಬರುತ್ತೆ. ಇನ್ನು ನೋಡ್ರಿ ಏನ್ ಮಾಡ್ತಿರ್ತಾರ ಅಂದ್ರೆ ಲಾಸ್ಟ್ ಮಿನಿಟ್ ಇಲ್ಲಿ ಬರ್ದಿ ನೋಡ್ರಿ, ಲಾಸ್ಟ್ ಮಿನಿಟ್ ಸ್ಟಡಿ ಅಂತ. ಕೆಲವು ವಿದ್ಯಾರ್ಥಿಗಳು ಲಾಸ್ಟ್ ಮಿನಿಟ್ ಸ್ಟಡಿ ವರೆಗೂ ಮಾಡ್ತಿರ್ತಾರ. ಬಹುಶಃ ಎಲ್ಲರೂ ಹೇಳ್ತಾರ್ರಿ, ಏನಪ್ಪಾ ಲಾಸ್ಟ್ ಮಿನಿಟ್ ಓದ್ಬೇಡ್ರಿ, ನೀವು ಇನ್ನು ಎಕ್ಸಾಮ್ ಐತಪ್ಪ ಇನ್ನೂ ಓದ್ತಿರ್ತಾರ, ಹಂಗ್ ಓದಕ್ ಹೋಗ್ಬೇಡ್ರಿ ಅಂತ ಕೆಲವೊಬ್ರು ಹೇಳ್ತಿರ್ತಾರ. ಇನ್ನೊಬ್ರು ಓದ್ರಿ ಅಂತ ಹೇಳ್ತಿರ್ತಾರ. ನಾನ್ ಕೇಳಿ ಏನ್ ಹೇಳ್ತನಪ್ಪ ಅಂದ್ರೆ, ನಿಮಗೆ ಅದು ಸೆಟ್ ಆಗಿದೆ ಅಂತಂದ್ರೆ, ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ಸ್ಟಡಿ ಕರೆಕ್ಟ್ ನಿಮಗೆ ಅದು ಹೊಂದಿಕೊಳಕ್ ಹೋಗತ್ತಪ್ಪ ಅಂತಂದ್ರೆ ಅದನ್ನ ಮಾಡಿ. ಇಲ್ಲಪ್ಪ ಅಂದ್ರೆ ಅದನ್ನ ಬಿಡಿ. ಹೌದಾ, ಸರ್ ನಾನು ಆರಾಮ್ ರಿಫ್ರೆಶ್ ಆಗಿರ್ತನಪ್ಪ ಅಂತಂದ್ರೆ ಇರ್ರಿ. ಇಲ್ಲ ಸರ್ ಲಾಸ್ಟ್ ಮೂಮೆಂಟ್ ಆಗೋ ನೋಡ್ಕೊಂಡಪ್ಪ ಅಂತಂದ್ರೆ ನೋಡ್ಕ್ಯಾರ, ಅದು ನಿಮಗೆ ಇಂಪಾರ್ಟೆಂಟ್ ಅನ್ಸಿರ್ಬೇಕು. ಅದ ನಿಮ್ಮಿಂದ ಅದನ್ನ ಹ್ಯಾಂಡಲ್ ಮಾಡಂಗ್ ಆಗಿರ್ಬೇಕು. ಅವಾಗ ಅದ್ ಮಾಡಿದ್ರೆ ಇಟ್ಸ್ ಪಾಸಿಬಲ್. ನೋಡ್ರಿ ಒಂದ್ ವಿಷಯ ಹೇಳ್ತೀನಿ ನಿಮ್ಗೆ, ಇಟ್ಸ್ ಮೈ ಎಕ್ಸ್ಪೀರಿಯನ್ಸ್, ಇದು ನಡೆದ ಘಟನೆ. ಸೊ KA ಎಕ್ಸಾಮ್ ನಡೆಸಿತ್ತು. ಓಕೆನಾ, KA ಎಕ್ಸಾಮ್ ನಡೆಸಿತ್ತು. ನಾವ್ ಏನ್ ಮಾಡಿದ್ವಪ್ಪ ಅಂತಂದ್ರೆ ಲಾಸ್ಟ್ ಮಿನಿಟ್ ಅಂತ ಹೇಳಿ ನೋಡ್ರಿ, ಇನ್ನು ಎಕ್ಸಾಮ್ ಹಾಲಿಗೆ ನಾವು 10 ಮಿನಿಟ್ಸ್ ಐತೆ. 10 ಮಿನಿಟ್ಸ್ ಇದ್ದಾಗ ಒಳಗೆ ಹೋಗಿನ ಎಕ್ಸಾಮ್ ಹಾಲಿಗೆ 10 ಮಿನಿಟ್ಸ್ ಇದ್ದಾಗ ಎಲ್ಲರೂ ಏನಾಗಿತ್ತು ಹಾಫ್ ಅನ್ ಅವರ್ ಮಿನಿಟ್ ಹೋಗಿರ್ತಾರೆ. ಯಾಕಪ್ಪ ಅಂದ್ರೆ ಅಲ್ಲಿ ಆಲ್ ಟಿಕೆಟ್ ತೋರಿಸ್ಬೇಕು, ಇದೆಲ್ಲ ಚೆಕಪ್ ಇರ್ತಾವ, ಅವ್ನೆಲ್ಲ ಚೆಕ್ ಮಾಡಿಸ್ಬೇಕು. ಹೌದಲ್ರಿ, ಈ ರೀತಿ ಇರ್ತದ. ಸೊ ಅವತ್ತು KA ಎಕ್ಸಾಮ್ ಇದೆ, ನಾವು KA ಕಂಡಕ್ಟ್ ಮಾಡಿದ್ದಾರೆ. ಸೊ ಎಕ್ಸಾಮ್ ಬರಕ್ ಹೋಗಿದ್ವಿ. ಸೊ ಹಿಂಗೆ ಚರ್ಚೆ ಮಾಡ್ಕೊಂತ ನಮ್ ಜೂನಿಯರ್ಗೆ ನಮ್ ಸೀನಿಯರ್ಗೆ ಹಿಂಗೆ ಮಾತಾಡ್ಕೊಂತ ಹೇಳಿದ್ನಿ. 3 ಕ್ವಶನ್ ಅಲ್ಲೇ ಇದೇ ರೀತಿ ಕ್ವಶನ್ ಬರ್ತಾವಾರಿ ಅಂತಂತ ಡಿಸ್ಕಷನ್ ಮಾಡೀನಿ. ಅದೇ ರೀತಿ ಕ್ವಶನ್ ಬಂದೈತಿ. ಏನಾಗಿತ್ತಪ್ಪ ಅಂದ್ರೆ ಸೈಮನ್ ಕಮಿಷನ್ ಕೇಳಿರಲ್ರಿ, ಸೈಮನ್ ಕಮಿಷನ್. ಹೌದಾ, 1927 ಒಳಗೆ ಬಂದೈತಿ.
ಹೌದಾ, ಅದನ್ನ ಕ್ವಶನ್ ಕೇಳ್ಯಾರಿ, ನಾವ್ ಅದನ್ನೇ ಕ್ವಶನ್ ಡಿಸ್ಕಷನ್ ಮಾಡಿ ಇದಂಗ ಇನ್ನು 3 ಕ್ವಶನ್ ಡಿಸ್ಕಷನ್ ಮಾಡಿವ್ರಿ. ಈ 3 ಕ್ವಶನ್ ಬಂದವ ನಾನು ಹೇಳಿದ್ವು ಅಲ್ಲಿ, ನಾ ಏನ್ ಡಿಸ್ಕಷನ್ ಮಾಡೀನಿ ಅಲ್ಲಿ ಬಂದವ. ಅವಾಗ ಏನಾಯ್ತು ಗೊತ್ತೇನ್ರಿ, ಇದನ್ನ ನಾನು ತಪ್ಪಾಗಿ ಬಂದಿನ್ರಿ. ಯಾಕಪ್ಪ ಅಂತಂದ್ರೆ ಇಲ್ಲಿ 27 ಇಲ್ಲ, ಅಲ್ಲಿ ಏನಿತ್ತು 28 ಇತ್ತು, 28 ಇತ್ರಿ. ಅವ್ರ ಆನ್ಸರ್ ಫನಿಗೆ ಏನ್ ಕೊಟ್ರ 28 ಕೊಟ್ರು, ಅದು 28 ಕೊಟ್ರು. ನಾನ್ ಏನ್ ಮಾಡ್ಬಿಟ್ಟಿನಿ ಅಲ್ಲಿ 1930 ಆಗಿ ಬಂದ್ರಿ. ನೋಡ್ರಿ ಎಷ್ಟ್ ಶಾಣೆ ಆದ್ರೂ ನಾವು ಒಂದ್ಸಲ ಏನಾಗ್ತಿವಿ ದಡ್ತನ ತೋರ್ಸಿರ್ತೀವಿ ಅಂತಲ್ರಿ. ಇದ್ ಯಾಕೆ ಎಕ್ಸಾಂಪಲ್ ಹೇಳಕ್ ಕುಂತೀನಿ ಅಂದ್ರೆ ನೀವು ಈ ತಪ್ಪು ಮಾಡಬಾರ್ದು ಅನ್ನೋಗೋಸ್ಕರ. ನಂದು ಎಕ್ಸಾಮ್ ಕ್ಲಿಯರ್ ಆಯ್ತ್ರಿ, ಈ ಎಕ್ಸಾಮ್ ಕ್ಲಿಯರ್ ಆಯ್ತು ಹೌದಾ, ಅದು 20 ರ್ಯಾಂಕ್ನಾಗ ಬಂದಿನ್ರಿ. ಅದು ವಿಷಯ ಬೇರೆ. ಬಟ್ ಯಾಕ ಇದ್ ಹೇಳಕ್ ಕುಂತೀನಪ್ಪ ಅಂದ್ರೆ ಇನ್ನು ನನಗೆ ಮಾರ್ಕ್ಸ್ ಬರ್ತಿದ್ವಿ ನೋಡ್ರಿ, ಇನ್ನು 2 ಮಾರ್ಕ್ಸ್ ಬರ್ತಿದ್ವು. ಒಂದ್ ಕ್ವಶನ್ 2 ಮಾರ್ಕ್ಸ್ ಇದ್ವು ಅಲ್ಲಿ, ಹೌದಾ. ಅಷ್ಟು ಅಂದ್ರೆ ನೀವು ನೋಡ್ರಿ ಸ್ಟಡಿ ನಾನು ಯಾವ್ದೇ ಲಾಸ್ಟ್ ಮಿನಿಟ್ ಅಂದ್ರೆ ಲಾಸ್ಟ್ ಮಿನಿಟ್ ವರೆಗೂ ನಾನು ಸ್ಟಡಿ ಮಾಡೀನಿ, ಲಾಸ್ಟ್ ಮಿನಿಟ್ ವರೆಗೂ ನಾನು ಹೇಳಿನಿ. ಇನ್ನೊಬ್ರು ಕೂಡ ಚರ್ಚೆ ಮಾಡಿವ್ರಿ, ಈ ಕ್ವಶನ್ ಬರ್ತದ ನೋಡ್ರಿ, ಈ ಯೂನಿವರ್ಸಿಟಿ ಬರ್ತದ, ಇದ್ರದ್ದು ಇಯರ್ ಬರ್ತದ, ಹಿಂಗೆ ಕ್ವಶನ್ ಬರ್ತದ. ನಾನು ಏನ್ ಕ್ವಶನ್ ಯಾವ ರೀತಿ ಬರ್ತ ಅಂತ ಹೇಳಿದ್ರಿ ಹೇಳ್ರಿ, ಅದೇ ರೀತಿ ಕ್ವಶನ್ ಫ್ರೇಮ್ ಆಗೈತೆ ನೋಡ್ರಿ. ಯಾಕೆ ಹಿಂಗ ಆಗ್ತಾವಪ್ಪ ಅಂದ್ರೆ ನಿಮ್ ಸ್ಟಡಿ ಕ್ವಾಲಿಟಿ ಇದ್ದಾಗ, ನಿಮ್ ಸ್ಟಡಿ ಹಿಂಗಿದ್ದಾಗ ನೀವು ಎಷ್ಟು ಕ್ವಶನ್ ಬಿಡಿಸಿದ್ರ, ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿರೋ ಅದ್ರ ಮ್ಯಾಗ ಡಿಪೆಂಡ್ ಅಪನ್ ಆಗುತ್ತೆ. ಯಾಕೆ ನೀವು ಒತ್ತಿ ಹೇಳ್ತೀರ ಅನ್ಕೊಂತಿರ್ಬೋದು, ಸರಿ ನೀವೇನ್ ಮಾಡಿರಿ ನಮ್ಗೆಲ್ಲ ಇಷ್ಟ ಹೇಳ್ತಿರಲ್ಲ ಅಂತ. ಅವು ಹೊಡಿಯಪ್ಪ, ಅದಕ್ಕೆ ಹೇಳ್ತಿರೋದು. ಹೇಳಿದ್ಮೇಲೆ ಇವಾಗ ಏನ್ ಹೇಳಿದ್ನ ಅರ್ಥ ಆಯ್ತಲ್ಲ, ಎಷ್ಟು ತೋರಿಸ್ತಾ ಇದೀನಲ್ಲ ಇದಕ್ಕೆಗೋಸ್ಕರ, ಹೌದಾ. ಈ ರೀತಿ ಎಕ್ಸಾಮ್ ಒಳಗಡೆಗೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಪ್ಯಾನಿಕ್ ಆಗಕ್ ಹೋಗ್ಬೇಡ್ರಿ. ನೋಡ್ರಿ ಬಹಳ ವಿದ್ಯಾರ್ಥಿಗಳು ಹೇಳ್ತಾರ, ಸರ್ ನಿಮಗೆ ಟೈಮ್ ಸಾಲ ಬಲ್ತವಂತ, ನಾನು ಏನಿಲ್ಲ 20 ರ್ಯಾಂಕ್ ಬಂದಿನಿ ಅಂತ ಹೇಳ್ರಿ, ನಾನು ಅದೇ 20 ಮಿನಿಟ್ಸ್ ಎಕ್ಸಾಮ್ ಒಳಗಡೆ ಏನ್ರಿ ಮಕ್ಕಂಡಿನಿ. ಯಾಕಪ್ಪ ಅಂದ್ರೆ ನನ್ನ ಕಣ್ಣು ಫುಲ್ಲು ರೆಡ್ ಆಗಿದ್ದು, ಉರಿಯಾಕ ಕುಂತ್ಬಿಟ್ಟಿನಿ. ಅಷ್ಟು ನಮಗೆ ಟೈಮ್ ಇಲ್ಲಾರ್ದಂಗೆ ನಾನು ಇಷ್ಟೆಲ್ಲ ಫುಲ್ ನಾ ಏನ್ ರಿಸ್ಕ್ ತಗೊಂಡ್ ಹೋಗಿದ್ದೀರಿ, ಫುಲ್ ರಿಸ್ಕ್. ಆ ಎಕ್ಸಾಮ್ ಹೋಗ್ಕೊಂಡು ಫುಲ್ ರಿಸ್ಕ್, ಅಷ್ಟಿತ್ತ ರಿಸ್ಕ್, ಹೌದಾ. ನಾ ಹೆಂಗ್ ಹೋಗಿದ್ವು ಅದ ನನಗೆ ಗೊತ್ತು. ಸೊ ಅವಾಗ ಏನಾಗಿತ್ತು ನಮ್ಗೆ 20 ನಿಮಿಷ ಮಕ್ಕೊಂಡಿನಿ ಅಂದ್ರೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡೇನ್ರಿ. 150 ಕ್ವಶನ್ ಇರ್ತಾವ್ರಿ, ಹ್ಯಾಂಡ್ಲ್ ನಾವು ಇದು ಮಾಡ್ಬೇಕು 150 ಕ್ವಶನ್, ಅಲ್ಲಿ ನಮ್ ನೆಗೆಟಿವ್ ಇದ್ದಿಲ್ಲ. ಬಟ್ ಅಷ್ಟೆಲ್ಲ ಹ್ಯಾಂಡ್ಲ್ ಮಾಡಿ 20 ನಿಮಿಷ ನಾನು ರೆಸ್ಟ್ ಮಾಡೀನಿ. ಯಾರು ನೀವು ಟೈಮ್ ಸಾಲಲ್ಲ ಅಂತೀರಲ್ರಿ, ನೀವ್ ಏನ್ ಮಾಡಿರ್ತೀರಿ ಗೊತ್ತಾ, ಯಾವಾಗ್ಲೂ ಎಕ್ಸಾಮ್ ಪ್ರಿಪರೇಷನ್ ಆಗ್ಬೇಕಪ್ಪ ಅಂತಂದಾಗ ಹೆವಿ ಸ್ಪೀಡ್ ಆಗಿ ಏನ್ ಮಾಡ್ಬೇಕು, ನೀವು ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ ಒಳಗಡೆ ಇಲ್ಲಿ ಬರ್ತಾವ್ರಿ ಎಫೆಕ್ಟ್ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಹೌದಾ, ಸೆಗ್ಮೆಂಟ್ ಇವೆಲ್ಲ ಬರ್ತಾವ್ರಿ. ಲೆವೆಲ್ಗಳು ಬೇರೆ ಇರ್ತಾರೆ ಸ್ಟಡಿ ಒಳಗಡೆ. ನಮ್ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಒಂದು ಸಬ್ಜೆಕ್ಟ್ ಇರ್ತದೆ, ಅದ್ರೊಳಗೆ ಬರ್ತಾವ. ಸೊ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನಿಮ್ದು ಪೀಕ್ ಆಗಿರ್ಬೇಕ್ರಿ, ಅಂದಾಗ ನಿಮಗೆ ಟೈಮ್ ಉಳಿತದ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಪೀಕ್ ಆಗಿರ್ಬೇಕು. ನೋಡ್ರಿ ಕ್ವಶನ್ ಓದ್ ತಕ್ಷಣನೇ ಬೇರೆ ಆಪ್ಷನ್ಸ್ ಚೂಸ್ ಇಲ್ಲ, ಸೀದಾ ಆನ್ಸರ್ ಚೂಸ್ ಆಗುತ್ತಪ್ಪ ಅಂದ್ರೆ ನಿಮ್ ಸ್ಟಡಿ ಆ ಲೆವೆಲ್ ಐತೆ ಅಂತ ಅರ್ಥ ಆಯ್ತಾ. ನಾನು ಹೇಳ್ತಿರೋದು ಇವಾಗ ಏನಂತ ಹೇಳ್ತಿದ್ದೀನಿ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಏನಾಗುತ್ತೋ ಪೀಕ್ ಆಗಿದ್ದಾಗ ನಿಮ್ ಟೈಮ್ ಸೇವ್ ಆಗುತ್ತಾ. ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಈಗ ನೋಡ್ರಿ, ಒಂದ್ ಕ್ವಶನ್ ಒಂದು 3 ಟೈಮ್ಸ್ ಓದ್ತಿದ್ರಪ್ಪ ಅಂತಂದ್ರೆ 3 ಕ್ವಶನ್ ಓದೋದ್ರನ್ನ 1 ಕ್ವಶನ್ ಓದಾಕ್ ಕುಂತ್ರಿ ಅಂತ ಅರ್ಥ ಐತಿ ಇಲ್ಲಿ, ಹೌದಾ. ನಾನ್ ಏನ್ ಮಾಡಿದ್ ನೋಡ್ರಿ, ನೀವು 3 ಕ್ವಶನ್ ಓದತ್ಲೆ ನೀವು 1 ಕ್ವಶನ್ ಓದ್ಲೆ ನಾನು 3 ಕ್ವಶನ್ ರೈಟ್ ಆಗಿ ಬಂದಿರ್ತೀನಿ. ಯಾಕಪ್ಪ ಅಂದ್ರೆ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಪೀಕ್ ಆಗಿರ್ತದ. ಪಟ್ಟ ರಿಫ್ಲೆಕ್ಷನ್ ಆಗ್ಬೇಕ್ರಿ ಮೈಂಡ್ ಒಳಗಡೆ. ಎಕ್ಸಾಮ್ ಒಳಗಡೆ ಒಟ್ಟೆ ಪ್ಯಾನಿಕ್ ಆಗ್ಬಾರ್ದು. ಇವ್ರನ್ನ ಯಾರು ನೋಡಕ್ ಹೋಗ್ಬಿಡ್ರಿ. ನಿಮ್ ಎಕ್ಸಾಮು ನಿಮ್ ಪೇಪರ್ ನೀವೇನ್ ಓದಿರಿ ಅದಷ್ಟೇ ನೆನಪು ಬರ್ತಿರ್ಬೇಕು. ನಿಜ ಹೇಳ್ತೀನಿ, ಯಾರು ಚೆನ್ನಾಗಿ ಓದಿರ್ತಾರಲ್ಲ ಅವ್ರು ಓದಿರ್ತಕ್ಕಂಥ ಅಕ್ಷರಗಳ ಸಮೇತ ಕಣ್ಮುಂದೆ ಬರ್ತಾವ ನೋಡ್ರಿ. ಪಕ್ಕ ಇದು ಓದ್ದೋರಿಗೆ ಮಾತ್ರ ಅನುಭವ ಆಗಿರುತ್ತೆ, ಅಷ್ಟು ಚಂದ ಓದಿರ್ಬೇಕು. ಮತ್ತೆ ನೋಡ್ರಿ, ಕಣ್ಣು ಮುಚ್ಚಿದ್ರೆ ನೀವೇನು ಯಾವ ಬುಕ್ದಾಗ ಯಾವ ಲೈನ್ ಇತ್ತು, ಯಾವ ಸೈಡ್ ಇತ್ತು, ಈ ಒಂದ್ ಪೇಜ್ ಒಳಗಡೆ ಯಾವ ಮೂಲೆಯಾಗ ಅದ್ನ ಓದಿದ್ನಿ ಅಂತ ಸಮೇತ ನೆನಪು ಬರ್ತದ್ರಿ. ನಮಗೆ ನೆನಪಾವ ಹೆಂಗ ನೋಡ್ರಿ ಇಷ್ಟ ಇರ್ತದ ಒಂದ್ ಪೇಜ್ ತೆಗೆದ್ರೆ ಈ ಪುಟದಾಗ ಇಲ್ಲೋ ಐತೋ ಅಂತ ಹೇಳ್ತಿರ್ತೀವಿ. ಒಂದ್ಸಲ ನಾವು ಇಲ್ಲಿ ಏನೂ ಇಲ್ಲಪ್ಪ ಅಂದ್ರೆ ಎಕ್ಸ್ಪ್ಲನೇಷನ್ ಇಲ್ಲಿ ಕೆಳಗೆ ಬರ್ದಿರ್ತೀವಿ, ಹಿಂಗ್ ಇತ್ತು ಅಂತ. ಅವೆಲ್ಲ ನೆನಪಾಗ್ತಾವಪ್ಪ ಅಂತಂದ್ರೆ ನಿಮ್ ಸ್ಟಡಿ ಚೆನ್ನಾಗಿತ್ತು ಅಂತ ಅರ್ಥ. ಅದಕ್ಕೆ ಎಕ್ಸಾಮ್ ಒಳಗಡೆ ಈ ರೀತಿ ಬಿಹೇವಿಯರ್ ಇರ್ಬೇಕ್ರಿ, ಒಟ್ಟು ಪ್ಯಾನಿಕ್ ಆಗಬಾರ್ದು. ಹಿಂಗ ಆದಾಗ ನೀವು ಏನಾಗುತ್ತೆ ಇಂಪ್ರೂವ್ಮೆಂಟ್ ಆಗಕ್ ಸಾಧ್ಯ. ಅವಾಗ ಎಕ್ಸಾಮ್ನ್ಯಾಗ ನಿಮ್ ಸ್ಕೋರ್ ಜಾಸ್ತಿ ಆಗಕ್ ಸಾಧ್ಯ. ಅರ್ಥ ಆಗುತ್ತಲ್ರಿ. ಇದಕ್ಕೋಸ್ಕರ ಆದ್ರೂ ವಿದ್ಯಾರ್ಥಿಗಳು ನೀವು ಇದನ್ನ ಮಾಡ್ಲೇಬೇಕು, ಓಕೆನಾ. ಲಾಸ್ಟ್ ಮಿನಿಟ್ ಸ್ಟಡಿ. ಆಮೇಲೆ ನೋಡ್ರಿ, ಲಾಸ್ಟ್ ಮಿನಿಟ್ ಸ್ಟ್ರಾಟಜಿ ಏನಪ್ಪಾ ಅಂತಂದ್ರೆ ಹೇಳಿದ್ಮೇಲೆ ನಿಮ್ಗೆ ಅವಾಗ್ಲೇ ನಿಮಗೆ ಕ್ವಶನ್ ಕೊಟ್ಟಿರ್ತಾರ, ಹೌದಾ. ಇಲ್ಲಿ ಬಹಳ ಸಲ ಏನಪ್ಪಾ ಅಂದ್ರೆ ನಿಮ್ ಎಕ್ಸ್ಪೆಷಲಿ PC ಬರ್ತಕ್ಕಂಥ ಎಕ್ಸಾಮ್ ನಿಮ್ಗೆ ಏನ್ ದೊಡ್ಡ ಲೆವೆಲ್ ಕ್ವಶನ್ ಗಳನ್ನ ಕೊಟ್ಟಿರಲ್ಲ, ಬಹಳ ಸಿಂಪಲ್ ಆಗಿರ್ತಾವ. ಇಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಫ್ಯಾಕ್ಚುಯಲ್ ಇರ್ತಾವ್ರಿ, ಹೌದಾ. ಫ್ಯಾಕ್ಚುಯಲ್ ಗಳು ಇರ್ತಾವ, ಹಂಗಾಗಿ ಇಮಿಡಿಯೇಟ್ಲಿ ಎಕ್ಸಾಮ್ ಕರೆಕ್ಟ್ ಆಗ್ತಾವ ಆನ್ಸರ್ ಇಲ್ಲಿ, ಹೌದಾ. ಅದಕ್ಕೋಸ್ಕರ ಆದ್ರೆ ನೀವ್ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಓದ್ಬೇಕ್ರಿ. ಹೆಂಗಿರ್ತದಪ್ಪ ಅಂತಂದ್ರೆ ಇಲ್ಲಿ ಆಗಿಲ್ಲ, ಆಗಿದೆ, ಇಲ್ಲ ಅಂತ ಇರ್ತದ್ರಿ. ಒಂದ್ಸಲ ನಾಟ್ ಅಂತ ಕೊಟ್ಟಿರ್ತಾರ ನೋಡ್ರಿ. ಇನ್ನೊಂದು, ನೀವ್ ಯಾರಾದ್ರೂ ಇಂಗ್ಲಿಷ್ನ ಸ್ಟಡಿ ಮಾಡಿದ್ರಪ್ಪ ಅಂದ್ರೆ ಬಹಳ ಒಳ್ಳೇದ್ ನೋಡ್ರಿ. ಅದು ಇಂಗ್ಲಿಷ್ನ ರೆಫರೆನ್ಸ್ ಮಾಡ್ಲೇಬೇಕು. 2 ಕಡೆ ಕ್ವಶನ್ ಕೊಟ್ಟಿರ್ತಾರ ನೋಡ್ರಿ, ಇಂಗ್ಲಿಷ್ ಟು ಕನ್ನಡ. ನಾನು ಏನೀಗ 20 ರ್ಯಾಂಕ್ ಬಂದೆ 20 ನಿಮಿಷ ಉಳಿಸಿನಪ್ಪ ಅಂದ್ರೆ ನಾನು 2 ಕ್ವಶನ್ ಓದಿನ್ರಿ. ಇಂಗ್ಲಿಷ್ ಓದಿನಿ, ಕನ್ನಡ ಓದಿನಿ.
ನಿಜ ಹೇಳ್ತೀನಿ, ಟೈಮ್ಸ್ ಕೆಲವೊಂದು ಏನು ಫುಲ್ ಫಾರ್ಮ್ಗಳು ಇರ್ತಾವಲ್ರಿ, ಅವು ಕನ್ಫ್ಯೂಸ್ ಬಂದಾಗ ನಾನು ಎಲ್ಲಿಗೆ ಹೋಗಿನಪ್ಪ ಅಂದ್ರೆ ಇಂಗ್ಲಿಷ್ಗೂ ಯಾಕೆ ಬಂದಿನ್ರಿ, ಇಂಗ್ಲಿಷ್ ನೋಡಿ ಹಾಕಿನಿ, ಪಕ್ಕ ಆನ್ಸರ್ ಕರೆಕ್ಟ್ ಅದು ಪಕ್ಕ. ಯಾಕಪ್ಪ ಅಂದ್ರೆ ನಾನು ಹೇಳ್ತ ನೋಡ್ರಿ, ಯಾವಾಗ್ಲೂ ಇಂಗ್ಲಿಷ್ನ ಚೆನ್ನಾಗಿ ನೆನ್ಪಿರ್ತದೆ ಫುಲ್ ಫಾರ್ಮ್ಗಳು ಅವೆಲ್ಲ, ಹೌದಾ? ಅದಕ್ಕೋಸ್ಕರ ಆದ್ರೆ ನೀವು ಕನ್ಫ್ಯೂಸ್ ಬಂದಾಗ ಏನ್ ಮಾಡ್ಬೇಕ್ರಿ, ಇಂಗ್ಲಿಷ್ನ ಚೆಕ್ ಮಾಡ್ರಿ, ಅವಾಗ ಏನಾಗುತ್ತಾ ಆನ್ಸರ್ ಆಗುತ್ತಾ. ಏನ್ ನೋಡ್ರಿ, ಫಸ್ಟ್ 100 ಕ್ವಶನ್ ಒಂದ್ಸಲ ಎಲ್ಲ ಓದ್ಕೊಂಡ್ ಬಂದಿರ್ರಿ, ಯಾವನ್ನ ಬಿಟ್ಟಿರ್ತೀರಲ್ಲ ಅದ್ ಬಿಟ್ಟಿರಿ, ಮೊದ್ಲು ಎಲ್ಲ ಕರ್ಸೋಕ್ ಹೋಗ್ಬೇಡ್ರಿ, ನಿಮ್ಗೆ ಗೊತ್ತಿಲ್ಲ ಬಿಟ್ಕೊಂತ ಹೋಗ್ರಿ. ದೆನ್ ಎಲ್ಲ ಹಾಕಿದ್ಮ್ಯಾಗ ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಕೌಂಟ್ ಮಾಡ್ರಿ, ಎಷ್ಟು ಹಾಕಿನ ಅಂತ ಕೌಂಟ್ ಮಾಡ್ರಿ. ನಿಮ್ಗೆ ಏನಾದ್ರೂ 50+ ಇದ್ವಪ್ಪ ಅಂದ್ರ ನೆಕ್ಸ್ಟ್ ಉಳಿಕೆದ್ 50 ಕ್ವಶನ್ಸ್ ಇರ್ತಾವಲ್ರಿ, ಅವನ್ನ ವೆರಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ, ಹೌದಾ? ಯಾವ್ದಾದ್ರು ಆಗತ್ತಾ ಅನ್ನೋ ಒಂದು ಮುನ್ಸೂಚನೆ ಇರ್ತಾವ್ರಿ ಕ್ವಶನ್ ಒಳಗಡೆ ಕೆಲವೊಂದಿಷ್ಟು, ಅವಾಗ ಏನ್ ಮಾಡ್ರಿ, ಅವನ್ನ ಅಟೆಂಡ್ ಮಾಡ್ರಿ, ಹೌದಾ? ಅವಾಗ ಏನಾಗುತ್ತಾ, ನಿಮ್ ಸ್ಕೋರ್ ಜಾಸ್ತಿ ಆಗುತ್ತಾ. 50+ ಇತ್ತಪ್ಪ ಅಂತಂದ್ರೆ ನೀವು ಅಷ್ಟು ಅಟೆಂಡ್ ಮಾಡಿ ಬಂದ್ರು ಏನ್ ಪರಕಿಲ್ಲ, ಯಾಕಪ್ಪ ಅಂತಂದ್ರೆ ಉಳಿಕೆ ನಿಮ್ ರಿಸಲ್ಟ್ ಅಲ್ಲಿ ಬರೋದಲ್ಲ, ಹೌದಾ? ಹಂಗಾಗಿ ಯಾಕಿದ್ ಸರಿ ಹೇಳ್ರಿ, ನೆಗೆಟಿವ್ ಮಾತಾಡ್ತೀರಿ, ನೆಗೆಟಿವ್ ಅಲ್ಲ ರಿಯಾಲಿಟಿ ಮಾತಾಡಕ್ ಕುಂತೀನಿ, ರಿಯಾಲಿಟಿ. ಯಾಕಪ್ಪ ಅಂದ್ರೆ ನೀವು ಹೇಳ್ಕೊಡ್ರಿ, ಪಾಸಿಬಿಲಿಟಿ ಪಕ್ಕ ಇರ್ತಾರೆ. ಯಾರೇ ಎಕ್ಸಾಮ್ಗೆ ಹೋಗಿರ್ಲಿ ಚೆನ್ನಾಗಿ ಸ್ಟಡಿ ಮಾಡಿದ್ರಪ್ಪ ಅಂದ್ರೆ 50+ ಏನ್ರಿ 60+ ಆಗಿರ್ತದ ನಿಮ್ದು, ಡೆಫಿನೆಟ್ಲಿ 60+ ಆಗಿರ್ತ. ಸೊ ನಿಮ್ಗೆ ಇನ್ನೂ ಏನ್ ಹೇಳ್ರಿ, 10 to 5 ಮಾರ್ಕ್ಸ್ ಬರ್ಬೇಕು, 5 ಮಾರ್ಕ್ಸ್ ಬರ್ಲೇಬೇಕು, ಇನ್ನು 15 ಮಾರ್ಕ್ಸ್ ಬರ್ಬೇಕಪ್ಪ ಅಂತಂದ್ರೆ ಇನ್ನೂ ಒಳ್ಳೆ ರಿಪೀಟ್ ಬಂದ್ ಕಶಿ ಚೆಕ್ ಮಾಡ್ರಿ ನೀಟಾಗಿ. ಓ ಇದು ಆಗ್ಬಹುದಾ ಆಗ್ದಿಲ್ಲ. ಕೆಲವೊಂದ್ಸಲ ಏನಾಗಿರ್ತಪ್ಪ ಅಂದ್ರೆ ಆಪ್ಷನ್ಸ್ ಗಳು ಏನ್ ಹೇಳ್ತಾವ ಅನ್ನೋದು ಆನ್ಸರ್ ನಿಮ್ಗೆ ಗೊತ್ತಿರ್ತದ್ರಿ, ಕೆಲವೊಂದು ಆನ್ಸರ್ಗಳು ಆಪ್ಷನ್ಸ್ ಗಳು ನಿಮ್ಗೆ ಬೇರೆದಕ್ಕೆ ಆನ್ಸರ್ ಅಂತ ಗೊತ್ತಿರ್ತದ, ಅವಾಗ ಏನ್ರಿ ಅವನ್ನೆಲ್ಲ ರಿಮೂವ್ ಮಾಡ್ಬೇಕು, ಹಿಂಗ ಇದಲ್ಲ ಅಂಕಶ. ಅವಾಗ ಇನ್ನೊಂದು ಉಳಿದಿರ್ತದ ನೋಡ್ರಿ, ಅದನ್ನ ಆನ್ಸರ್ ಆಗಿ ಬರ್ಬೇಕು. ಅವಾಗ ಏನಾಗುತ್ತೆ, ನಿಮ್ ರಿಸಲ್ಟ್ ಮತ್ತೆ ಚೆನ್ನಾಗತ್ತ ನೋಡ್ರಿ. ಇದು ಸ್ಟ್ರಾಟಜಿ, ನಿಮ್ಗೆ ಇಷ್ಟು ಯೂಸ್ ಆಗುತ್ತಾ ನಮ್ ಕ್ಲಾಸ್, ನಿಮ್ಗೆ ಯಾಕೆ ಮಾಡಿಕೊಡ್ಬೇಕು ಹೇಳ್ರಿ? ಯಾಕಪ್ಪ ಅಂದ್ರೆ ನಿಮ್ ಉದ್ಧಾರ ಆಗ್ಬೇಕು. ಇಷ್ಟು ದಿನ ಸ್ಟಡಿ ಮಾಡಿರಿ, ಯಾಕಂದ್ರೆ ನಾವ್ ಓದದ್ನಾಗ ನಮ್ಗೆಲ್ಲ ಹಿಂಗೆಲ್ಲ ಹೇಳಲ್ರಿ. ಯಾರೆಲ್ಲ ಹೇಳೋರು ಹೆಂಗ್ ಹೇಳ್ತಾರ ಗೊತ್ತನ್ರಿ? ನೋಡ್ರಿ ಒಂದೇ ಹೇಳ್ತೀನಿ, ನಿಮ್ಗೆ ತಪ್ಪು ತಿಳ್ಕೊಬಾಳ್ರಿ, ಸತ್ಯ ಮಾತಾಡಕ್ ಕುಂತೀನಿ. ಯಾಕಪ್ಪ ಅಂದ್ರೆ ನಿಮ್ಗೆ ಯಾರೆಲ್ಲ ಚೆನ್ನಾಗ್ ಓದ್ರಿ ಅಂತ ಇರ್ತಾರಲ್ರ, ಸುಮ್ನೆ ಬಾಯಿ ಮಾತಿ ಹೇಳ್ರಿ ಚೆನ್ನಾಗ್ ಓದ್ರಿ ಅಂತ. ಚೆನ್ನಾಗ್ ಓದ್ರಿ ಅನ್ನೋದೇ ಬೇರೆ, ಚೆನ್ನಾಗಿ ಹಿಂಗ್ ಓದ್ರಪ್ಪ ಹಿಂಗಿಲ್ಲ ಅಂತ ಹೇಳೋದೇ ಬೇರೆ. ಅರ್ಥ ಆಗುತ್ತಲ್ಲ ಹೇಳೋದ್ ನಾನು? ಓದ್ರಿ ಅಂತ ಹೇಳೋದೇ ಬೇರೆ, ಹಿಂಗ್ ಓದ್ರಿ ಇದನ್ನ ಮಾಡ್ರಿ ಇದನ್ನ ಮಾಡ್ಬಾಡ್ರಿ ಅಂತ ಹೇಳೋದೇ ಬೇರೆ, ಹೌದಾ? ಹಿಂಗೈತ್ ನೋಡಪ್ಪ ಹಿಂಗ್ ಹೋಗ ಅನ್ನೋದೇ ಬೇರೆ, ಬರ್ರಿ ಇಲ್ಲಿ ಐತಿ ಇವ್ರ ಮನೆ ತೋರ್ಸ್ಕೊಡ್ತಾನ ಅಂತ ಅನ್ನೋದೇ ಬೇರೆ. ಅರ್ಥ ಆಗುತ್ತಲ್ಲ? ಹಿಂಗಿರ್ತಾರ ಬಾಳ ಮಂದಿ ಅಂತಾರೆ ಜಗ್ಗೆ, ಹೌದಾ? ಯಾಕೆ ನಿಮ್ಗೆ ಇದ್ ಹೇಳಕ್ ಕುಂತೀನಪ್ಪ ಅಂದ್ರೆ ನಮಗೆ ಈ ಫೀಲ್ ಆಗಿರೋದು ನಿಮ್ಗೆ ಫೀಲ್ ಆಗ್ಬಾರ್ದು. ನೀವು ಫುಲ್ ಚೆನ್ನಾಗಿ ಇದನ್ನ ಪ್ರಿಪೇರ್ ನೋಡ್ರಿ. ಒಂದೇ ಹೇಳ್ತೀನಿ ನಿಮ್ಗೆ, ಇನ್ನೊಂದು ಹೇಳ್ತೀನಿ ಇಲ್ಲಿ. ಈಗ 100% ಏನ್ ವರ್ಕ್ ಮಾಡಿರ್ತೀರಲ್ರಿ, ಅದಕ್ಕಿಂತ ಇಂಪಾರ್ಟೆಂಟ್ ಏನೋ ಎಕ್ಸಾಮ್ ಆದ ಒಳಗಡೆ ಹೆಂಗ್ ಬಿಹೇವಿಯರ್ ಮಾಡ್ತೀರಿ ಅಂತ. ನಿಜ ಹೇಳ್ತೀನಿ, ನನ್ ಮುಂದೆ ಇರ್ತಕ್ಕಂಥ ಎಷ್ಟೋ ಜೂನಿಯರ್ಸ್ ಸೀನಿಯರ್ಸ್ ಎಷ್ಟೋ ಮಂದಿ ನಾವೇನೋ ಚರ್ಚೆ ಮಾಡ್ತಾಗೆಲ್ಲ ಚೆನ್ನಾಗಿ ಮಾತಾಡ್ತಿರ್ತಾರೆ, ಚೆನ್ನಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅವ್ರಿಗೆ, ಅವ್ರು ಏನ್ ಮಾಡ್ತಾರೆ ಎಕ್ಸಾಮ್ ಅಲ್ಲಿ ಪ್ಯಾನಿಕ್ ಆಗ್ಬಿಡ್ತಾರೆ, ಹೌದಾ? ಪ್ಯಾನಿಕ್ ಆಗ್ಬಾರ್ದು, ಫುಲ್ ಫ್ರೀ ಮೈಂಡೆಡ್ ಇರ್ಬೇಕು, ಮೈಂಡ್ ಫ್ರೀ ಇರ್ಬೇಕು. ನೋಡ್ರಿ ಒಂದೇ ಹೇಳ್ತೀನಿ ನೋಡ್ರಿ, ಫಸ್ಟೇ ಕ್ವಶನ್ ಓದ್ ತಕ್ಷಣನೇ ಅದ್ರ ಬಗ್ಗೆ ನಿಮಗೆಲ್ಲ ನೆನ್ಪು ಬರಾಕ್ ಹೋಗ್ತಪ್ಪ ಅಂದ್ರೆ ಎಕ್ಸಾಮ್ ನಿಮ್ಗೆ ಕ್ಲಿಯರ್. ಅರ್ಥ ಆಯ್ತಲ್ಲ ಹೇಳುದು? ಒಂದೇ ಕ್ವಶನ್ ಓದ್ ತಕ್ಷಣ ನೆನ್ಪು ಬರಾಕ್ ಹೋಗ್ತಂದ್ರೆ ಕ್ಲಿಯರ್ ನಿಮ್ದು ಎಕ್ಸಾಮ್, ಆರಾಮ್ಸೆ ನೀವೇನಾಗ್ತೀರಿ ಗೆಟಿನ್ ಆಗ್ತೀರಿ, ಹೌದಾ? ಹಿಂಗಿರ್ತದ. ಸೊ ಇಲ್ಲಿ ಅದಕ್ಕೆ 100% ಅಂತ ಬರ್ದಿನಪ್ಪ ಅಂತಂದ್ರೆ, ಇವಾಗ ನಾ ಏನ್ ಸ್ಟ್ರಾಟಜಿ ಹೇಳಿ ನೋಡ್ರಿ, ನೀವು 100% ಯಾರು ಕೊಟ್ಟಿಲ್ಲ ಅಂತಂದ್ರೆ ಕ್ಲಿಯರ್ ಮಾಡ್ಬೋದು ಇದನ್ನ. ಈ ರೀತಿ ಸ್ಟ್ರಾಟಜಿನ ಬಳಸ್ಕೊಂಡ್ರ ಎಲ್ಲಾನು ಓದ್ಬೇಕಂತಿಲ್ಲ, ಹೌದಾ? ನೋಡ್ರಿ ಈಗ 60 ಕ್ವಶನ್ ಹೇಳಿದ್ದೆ ನಿಮ್ಗೆ, 60 ಕ್ವಶನ್ ರೈಟ್ ಆಗಿರಿ, ಇನ್ನು 40 ಕ್ವಶನ್ ಅದಾವ. 40 ಕ್ವಶನ್ನಾಗ ನಿಮ್ಮ ಸ್ಟ್ರಾಟಜಿ ಬಳಸಿ, ನಿಮ್ಮ ಮೈಂಡ್ ಬಳಸಿ, ನಿಮ್ಮ ವಿಚಾರಗಳನ್ನು ಬಳಸಿ ಇನ್ನು 10ರಿಂದ 15 ಕ್ವಶನ್ ಹಾಕ್ಬೋದ್ರಿ. ನಾನು ಚಾಲೆಂಜ್ ಮಾಡ್ತೀನಿ, ಬೇಕಿದ್ರೆ ಚಾಲೆಂಜ್ ಇದು ಒಂದು ನಾನು ಹಾಕಿನ್ರಿ. ಒನ್ ಟೈಮ್ ನಾನು ಒಂದ್ಸಲ ಇದು ಎಕ್ಸಾಮ್ ಬರುತ್ತೆ, ಅವಾಗ ಇದ್ರ ಎಕ್ಸ್ಪೀರಿಯನ್ಸ್ ಆಗೈತಿ. ಯಾಕೆ ಇಲ್ಲಿ ತಪ್ಪು ಮಾಡ್ತಾ ಬಿಡ್ರ ಅಂತಂದ್ರೆ ಅದೇ ತಪ್ಪು ಮಾಡ್ತಾವೆ. ಎಷ್ಟೆಲ್ಲ ವರ್ಷ ಓದಿರ್ತಾರ, ಬಟ್ ಯಾಕೆ ತಪ್ಪು ಮಾಡ್ಬಿಡ್ತಾರ ಅಂತಂದ್ರೆ ನನಗೂ ಕ್ವಶನ್ ಬಂದಿತ್ತು. ಯಾಕಪ್ಪ ಅಂದ್ರೆ ಈ ರೀತಿ ಎಲ್ಲ ತಪ್ಪು ಮಾಡ್ತಿರ್ತಾರ. ಅವಾಗ ನೋಡ್ರಿ, ಅದಕ್ಕೆ ಹೇಳಿದ್ದೆ 40 ಕ್ವಶನ್ ಒಳಗೆ ಇನ್ನೂ 15 ಕ್ವಶನ್ ನೋಡ್ದಲ್ರಿ ನಮ್ಗೆ ಯಾಕದು ನೋಡ್ದ ಅಲ್ಲಿ ನೋಡ್ರಿ. ಸೊ ನಿಮ್ಗೆ ಯಾವ್ದು ಬರಲ್ಲ ಅದನ್ನ ಕೈ ಬಿಟ್ಬಿಡ್ರಿ, ಯಾವ್ದು ಬರಲ್ಲ ಅದ್ರ ಬಗ್ಗೆ ತಲೆನೇ ಕಡಿಸ್ಕೊಂಡು ಹೋಗ್ಬಾರ್ದು. ಯಾಕಂದ್ರೆ ನಮ್ ಟೈಮ್ ಇಂಪಾರ್ಟೆಂಟ್, ಅಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಗೊತ್ತಿರೋ ವಿಷಯಗಳನ್ನ ಮೊದ್ಲು ಹಾಕೊಂತ ಹೋಗ್ಬಿಡ್ಬೇಕು. ಮತ್ ಅದಾದ್ಮೇಲೆ ನೆಕ್ಸ್ಟ್ ಚೂಸ್ ಅವ ನೆಕ್ಸ್ಟ್ ಸೆಕೆಂಡ್ ಇದೆ ಏನಪ್ಪಾ ಅಂತಂದ್ರೆ ಆಪ್ಷನ್ ಬಿ, ಅಂದ್ರೆ ಬಿ ಫಾರ್ಮಲ್ ರೀ. ಇದು ಎ ಆಯ್ತು ಏನಪ್ಪಾ ಅಂದ್ರೆ 60 ಕ್ವಶನ್ ಹಾಕಿದ್ವಿ ನಾವು, ಇನ್ನು 40 ಕ್ವಶನ್ ಮತ್ತೆ ಬಿ ಪ್ಲಾನಿಂಗ್ ಬರ್ಬೇಕು, ಪ್ಲಾನ್ ಬಿ ಬರ್ಬೇಕು. ಪ್ಲಾನ್ ಬಿ ಬಂದಾಗ ಈ ರೀತಿಯ ಸ್ಟ್ರಾಟಜಿನ ಉಪಯೋಗಿಸಬೇಕು. ಅವಾಗ ನಿಮ್ಮ ರಿಸಲ್ಟ್ ಚೆನ್ನಾಗಾಗುತ್ತಾ ನೋಡ್ರಿ. ವೆರಿ ಕೇರ್ಫುಲ್ ಆಗಿ ಈ ಆಪ್ಷನ್ ನ ನಿಮ್ಗೆ ಗೊತ್ತಿಲ್ಲ ಅಂದಾಗ ಟಿಕ್ ಮಾಡೇ ಬರ್ಬೇಕು. ಮಾಡಿಲ್ಲಪ್ಪಾ ಅಂತಂದ್ರ ನಿಮ್ದೇನು ಮೈನಸ್ ಪಾಯಿಂಟ್ ಅದಾವ ಹೇಳಿದ್ ನೋಡ್ರಿ 0.25 ಇದು ಜಾಸ್ತಿ ಹಾಕ್ಯಂತ ಹೋಗುತ್ತಾ, ನಿಮ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ತಪ್ಪಾಗ್ತವ ನೋಡ್ರಿ. ಈಗ ಇನ್ನೊಂದು ಎಕ್ಸಾಂಪಲ್, ಇಲ್ಲಿ 40 ಕ್ವಶನ್ ಅದಾವ ನೋಡ್ರಿ. ನಾವು ಉಳಿದವರು 40 ಕ್ವಶನ್ನಾಗ ನೀವು 20 ಕ್ವಶನ್ ಹಾಕಿದ್ರಪ್ಪ, 20 ಕ್ವಶನ್ ಹಾಕಿದ್ರಪ್ಪ ಅಂದ್ರೆ ಅದ್ರಾಗ 15 ಕರೆಕ್ಟ್ ಆದವು ಅಂತಂದ್ರು, ಅರ್ಥ ಮಾಡ್ಕರಿ. 15 ಕರೆಕ್ಟ್ ಆದವು ಅಂತಂದ್ರೆ
ಎಷ್ಟು ನಿಮಗೆ ಮೈನಸ್ ಆಗುತ್ತೆ ಹೇಳ್ರಿ, ಜಸ್ಟ್ ಒಂದು ಕ್ವಶನ್ ಮೈನಸ್ ಆಗ್ಬೋದು. ಅಂದ್ರೆ 60 ಆಗಿರೋದು ಎಷ್ಟಾಗುತ್ತೆ ನಿಮಗೆ 73 ಪಾಯಿಂಟ್ ಸಮಥಿಂಗ್ 74 ಆಗುತ್ತೆ ರೀ. ಹೌದಾ, ಆಯ್ತಲ್ರಿ, ನೀವು ಸೆಲೆಕ್ಷನ್ ಆಗ್ತಾರೆ 70+ ಐತಿ ನಿಮ್ದು, ಆರಾಮ್ಸೆ ಸೆಲೆಕ್ಷನ್ ಆಗ್ತಾರೆ. ಹೌದಲ್ರಿ, ಹಿಂಗ್ ಕಟ್ ಆಫ್ ಗಳಿಂದ ಇರುತ್ತೆ. ಅವಾಗ ಈ ರೀತಿ ಸ್ಟ್ರಾಟಜಿ ಬಳಸ್ಬೇಕು ನೋಡ್ರಿ. ಇದು ವೆರಿ ಇಂಪಾರ್ಟೆಂಟ್. ಯಾವುದೇ ಇಂಥ ಇನ್ಸ್ಟಿಟ್ಯೂಷನ್ಗಳಲ್ಲಿ ಸಮೇತ ಈ ರೀತಿ ಎಲ್ಲ ಹೇಳಲ್ಲ. ಅದಕ್ಕೋಸ್ಕರ ನೀವು ಪ್ರತಿಯೊಂದು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪಿ ಸಿ ಆಗರಿ ಪ್ರತಿಯೊಬ್ಬರು ಶೇರ್ ಮಾಡ್ರಿ. ಹೌದಾ, ಮುನ್ನಾಜ್ ಇಟ್ಕೊಂಡು ಹೋಗ್ಬಿಡ್ರಿ. ಯಾಕೆ ಹೇಳಕ್ ಅಂದ್ರೆ ಇದಕ್ಕೋಸ್ಕರ ನೋಡ್ರಿ. ಒಂದ್ ಕಡೆ ಹೇಳ್ತಾರೆ ಜ್ಞಾನ ಸಿಗುತ್ತಪ್ಪ ಅಂತಂದ್ರೆ ಅವ್ರು ಸಣ್ಣರಾದ್ರೇನು ದೊಡ್ಡವರಾದ್ರೇನು. ಹೌದಾ, ಜ್ಞಾನಕ್ಕೆ ಇಲ್ಲಿ ಸಣ್ಣತನ ದೊಡ್ಡತನ ಇಲ್ಲ ರೀ. ಜ್ಞಾನನೇ ಯಾರ ಹತ್ರ ಇರ್ತೈತಿ. ಏನ ಅವ್ರ ಕ್ಲಾಸ್ ಯಾಕೆ ಕೇಳ್ಬೇಕು, ನಾನು ಅವ್ರು ಕೂಡ ಓದ್ದೈತ, ನನ್ಕಿನ್ನ ಸಣ್ಣವ್ರವ್ರು. ನಿಜ ಹೇಳ್ತೀನಿ, ಕೆಲವೊಬ್ರು ನಮ್ ಸೀನಿಯರ್ಸ್ ಒಂಥರ ಡಿಫ್ರೆಂಟ್ ಆಗಿ ನಮ್ಗೆ ಇದು ಮಾಡ್ತಾರ. ಹೌದಾ, ಸೊ ಯಾವ್ದಕ್ಕೆ ಹೇಳಕ್ ಕುಂತೀನಿ ಅಂತಂದ್ರೆ ನಮ್ಮಲ್ಲಿ ಭಾವನೆಗಳು ಹೆಂಗಿರ್ಬೇಕು ಅಂತಂದ್ರೆ ಅಗಾಧವಾಗಿರ್ಬೇಕು, ದೊಡ್ಡ ಭಾವನೆಗಳಿರ್ಬೇಕು. ನೋಡ್ರಿ, ನಮ್ಮ ದೃಷ್ಟಿ ಹಂಗಿರ್ತದ, ನಮ್ಮ ಸೃಷ್ಟಿ ಹಂಗೆ ಇರ್ತದೆ. ಯಾರು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅವ್ರು ಇವ್ರ ಬಗ್ಗೆ. ಯಾಕೆ ಹೇಳಕ್ ಕುಂತೀನಿ ಅಂತಂದ್ರೆ ಬಹಳ ಸಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಅವ್ರದ್ದೇನಪ್ಪ ಇವ್ರದ್ದೇನಪ್ಪ ಅಂತ. ಎಷ್ಟು ನೆಗ್ಲೆಕ್ಟ್ ಮಾಡಿದ್ರೆ ಅಷ್ಟೇ ನಿಮಗೆ ಮೈನಸ್ ಅದು. ಹೌದಾ, ನೋಡ್ರಿ, ಯಾರ ಮನ್ಸು ದೊಡ್ಡದಿರ್ತದ ಅವರೇ ದೊಡ್ಡವರಾಗ ಸಾಧ್ಯ. ಇವತ್ತಿಲ್ಲ ನಾಳೆ ಹೇಳ್ತ ನೋಡ್ರಿ, 4 ಮಂದಿನ ಬೆಳೆಸಿದಾಗ ನಾವು ಬೆಳೆಯೋಕ್ ಸಾಧ್ಯ. ನಾವು ಬೆಳೆಸ್ಲೇ ಇಲ್ಲಪ್ಪ ಅಂತಂದಾಗ ನಾವೆಲ್ಲಿ ಬೆಳಿತೀವಲ್ರಿ, ಬೆಳಿತೀವ ಇಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ ನೋಡ್ರಿ, ಇಷ್ಟೆಲ್ಲ ಮಾಡ್ತೀವಿ. ಕೆಲವೊಬ್ರು ಏನೋ ಅನ್ಕೊಂತಿರ್ತಾರ, ಏನಪ್ಪಾ ದೊಡ್ಡ ಕ್ಷಣ ಮಾತಾಡ್ತಾನೆ, ಏನ್ ದೊಡ್ಡ ಇದೇನು ಅನ್ಕೊಂಡವ್ರು ಇರ್ತಾರ. ಎಲ್ಲನೇ ಕಟ್ಸ್ಕೊಳಕ್ ಹೋಗ್ಬಾರ್ದು. ಅವ್ರೆಲ್ಲ ಇದು ಮಾಡ್ತಾರ. ಮಾಡ್ರಿ, ನೋಡಮ್ಮ, ಚಾಲೆಂಜ್ ಮಾಡ್ರಿ, ಆಗತ್ತೆ ನಿಮ್ಮಿಂದ. ರಿಸ್ಕ್ ತಗೋಬೇಕು. ಹೇಳ್ತ ನೋಡ್ರಿ, ನಾನು ಬಹಳ ಸಲ ಹೇಳ್ತಿರ್ತೀನಿ ನೋಡ್ರಿ, ಈಗ ರಿಸ್ಕ್ ದೆನ್ ವಿಲ್ ಬಿ ರಿಚ್. ಫಸ್ಟ್ ನೀವು ರಿಸ್ಕ್ ತಗೋರಿ, ರಿಚ್ ಆಗಿ ಆಗ್ತೀರಿ. ನೀವು ರಿಸ್ಕ್ ತಗೊಳಲ್ಲ ಎಷ್ಟು ಹುಡ್ರು. ಹೌದಾ, ನೋಡ್ರಿ, ಫಸ್ಟ್ ಲರ್ನ್ ಮಾಡ್ರಿ, ದೆನ್ ಅರ್ನ್ ಮಾಡೇ ಮಾಡ್ತೀರಿ. ಹೌದಾ, ಯಾವ್ದನ್ನ ಮಾಡ್ತೀವಿ ಪರಿಪೂರ್ಣ ಮಾಡ್ಬೇಕು ಅಷ್ಟೇ. ಎಲ್ಲನ ಯಾರ ಬಗ್ಗೆ ಏನು ವಿಚಾರ ಮಾಡಕ್ ಹೋಗ್ಬಿಡ್ರಿ. ನೋಡ್ರಿ, ಜಗತ್ತು ಒಂದ್ ಹೇಳ್ತೀನಿ ನೋಡ್ರಿ, ಯಾರು ಸಪೋರ್ಟ್ ಇಲ್ಲ, ನಮ್ಗೆ ಬ್ಯಾಕ್ ಬೋರ್ಡ್ ಇಲ್ಲ, ಅದು ಇಲ್ಲ. ಯೂನಿವರ್ಸೇ ದೊಡ್ಡ ಸಪೋರ್ಟ್, ಬ್ರಹ್ಮಾಂಡನೇ ನಿಮಗೆ ಸಪೋರ್ಟರ್. ಹೌದಾ, ಈ ವಿಡಿಯೋ ಎಷ್ಟು ಮಂದಿ ನೋಡ್ತೀರಲ್ರಿ, ನಿಜ ಹೇಳ್ತೀನಿ, ನಿಮಗೆ ಇದರಿಂದ ಬಹಳಷ್ಟು ಉಪಯೋಗ ಆಗತ್ತಾ ನೋಡ್ರಿ, ಗ್ಯಾರಂಟಿ. ನಾನು ಮಾತ್ರ ಇದನ್ನ ನಾನ್ ಬರ್ಕೊಡ್ತೀನಿ. ನನ್ ಸಿಗ್ನೇಚರ್ ಐತಿ ನೋಡ್ರಿ, ನೋಡಿ ಬೇಕಿದ್ರೆ ಪಕ್ಕ. ಓಕೆನಾ, ಅರ್ಥ ಆಯ್ತಲ್ಲ ಇವಾಗ? ನೋಡ್ರಿ, ಇಷ್ಟು ಒಂದು ಕಾನ್ಫಿಡೆನ್ಸ್ ಅಂತ ಹೇಳ್ತೀನಿ ಅಂತಂದ್ರೆ ನೀವು ಇದನ್ನ ಇನ್ನೊಬ್ರು ಶೇರ್ ಮಾಡಿದ್ರೆ ಅವ್ರದ್ದು ಒಂದು ಬದುಕು ನೀವು ಸಹಾಯ ಮಾಡ್ದಂಗ ಆಗುತ್ತ್ರಿ ಪಕ್ಕ. ಅದಕ್ಕೋಸ್ಕರ ಆದ್ರೂ ನೀವು ನೋಡಿದಾಗ ನೀವು ಅಷ್ಟೇ ನೋಡಿ ಸುಮ್ಕೆ ಆಗ್ಬೇಡ್ರಿ, ಇದನ್ನ ಇನ್ನೊಬ್ರಿಗೆ ಶೇರ್ ಮಾಡ್ರಿ. ಲಾಸ್ಟ್ ಮೂಮೆಂಟ್ ಒಳಗಡೆ ಯಾವ ರೀತಿ ನೀವು ಎಕ್ಸಾಮ್ ಅಲ್ಲಿಗೆ ಬರ್ಬೇಕು, ಅದಕ್ಕಿಂತ ಮುಂಚಿತವಾಗಿ ಎಲ್ಲೆಲ್ಲ ಉಳ್ಕೋಬೇಕು, ಅದನ್ನು ಬಹಳ ಇಂಪಾರ್ಟೆಂಟ್. ಒಮ್ಮೆದೊಮ್ಮೆ ರಿಸ್ಕ್ ತಗೊಂಡು ಟೆನ್ಷನ್ ಆಗಿ ಗಾಬರಿಂದ ಹೊಡೆ ಬಂದು ಎಕ್ಸಾಮ್ ಒಳಗೆ ಹೆಂಗನ ಮಾಡ್ಕೊಂಡ್ರಪ್ಪ ಅಂದ್ರೆ ನೀವು 6 ತಿಂಗಳ ಏನ್ ಕಷ್ಟ ಪಟ್ಟಿರ್ತೀರಲ್ರಿ, ಅದ್ರ ಪ್ರತಿಫಲ ಏನಾಗ್ಬೋದು. ಹೌದಿಲ್ಲ, ಅದಕ್ಕೋಸ್ಕರ ಆದ್ರೂ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋರಿ. ಮುಂದೆ ಬೇಗ ಹೋಗೋದಕ್ಕೆ ಏನಾದ್ರೂ ಸಹಕಾರ. ನೋಡ್ರಿ, ಒಂದ್ ಹೇಳ್ತೀನಿ, ಕೆಟ್ಟ ಕೆಲ್ಸಕ್ಕೆ ಯಾರ್ಯಾರು ಎಂದೆಂದಿಗೂ ಸಹಾಯ ಮಾಡ್ತಿರ್ತಾರ. ಹೌದಾ, ಅಕಸ್ಮಾತ್ ಎಕ್ಸಾಮ್ ಹೊಂಟಿವಪ್ಪ ಅಂತಂದ್ರೆ ಯಾರಾದ್ರೂ ಏನು ಸಹಾಯ ಮಾಡ್ತಾರೆ ನಿಮ್ಗೆ ಇಲ್ಲಪ್ಪ ಅಂತಂದ್ರೆ ಪಕ್ಕ ಯಾವ ಬ್ರಹ್ಮಾಂಡ ಅನ್ನೋದು ಐತ್ರಿ, ಜಗತ್ ಅನ್ನೋದು ಐತಿ. ಹೌದಾ, ಎಲ್ಲಿಂದ ಬರ್ತೋ ಹೆಂಗ್ ಬರ್ತದೋ ಗೊತ್ತಾಗಲ್ಲ, ಸಹಾಯ ಅನ್ನೋದು ಬಂದೇ ಬರ್ತದ. ಅದಕ್ಕೆ ಹೇಳ್ತಾರ, ಯಾರು ಸಹಾಯ ಮಾಡ್ರಿ, ದೇವ್ರು ಬಂದಾಗ ಬಂದ್ಯಪ್ಪ ಅಂತ, ಅವರೇ ದೇವ್ರು. ಹೌದಾ, ಅದಕ್ಕೆ ಇವೆಲ್ಲ ಆಗ್ತವ. ಓಕೆ, ಕ್ಯಾರಿ ಮಾಡ್ರಿ. ಅರ್ಥ ಆಯ್ತಲ್ಲ? ಇನ್ನೊಬ್ರಿಗೆ ಹೇಳ್ರಿ, ಶೇರ್ ಮಾಡ್ರಿ, ಇದನ್ನ ಎಲ್ಲರೂ ತಲುಪ್ಸ್ರಿ ಮೊದ್ಲು. ಯಾಕಪ್ಪ ಅಂದ್ರೆ ಇನ್ನು ಒಂದೇ ದಿನ ಇರೋದು. ಅದಕ್ಕೋಸ್ಕರ ಲಾಸ್ಟ್ ಮೂಮೆಂಟ್ ಹೆಂಗಿರ್ಬೇಕು ಏನಾದ್ರ ಬಗ್ಗೆ ನಾನು ಪಕ್ಕ ಹೇಳಿನ್ರಿ, ಚೆನ್ನಾಗಿ ಹೇಳಿನಿ. ಹೌದಾ, ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಇದ್ರ ಬಗ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದದಕ್ಕೆ ನಿಮ್ಗೆ ಹೇಳಕ್ ಸಾಧ್ಯ ಆಗುತ್ತೆ. ಹೌದಾ, ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಎಲ್ಲರಿಗೆ ತಲುಪಬೇಕು. ನಾನು ಇದೊಂದೇ ಕೇಳ್ಕೊಳ್ಳೋದು ನಿಮ್ಮಿಂದ, ಮತ್ತೇನು ಕೇಳ್ಕೊಳಲ್ಲ. ಹೌದಾ, ಬಹಳ ಮಂದಿ ನೋಡ್ತಾರ, ಸಬ್ಸ್ಕ್ರೈಬ್ ಆಗಲ್ಲ, ಕಾಮೆಂಟ್ ಮಾಡಲ್ಲ, ಲೈಕ್ ಮಾಡಲ್ಲ. ನನಗೆ ಅದಕ್ಕಿಂತ ಹೆಚ್ಚಿನದಾಗಿ ಏನ್ ಗೊತ್ತಾ, ನಿಮಗೆ ತಲುಪಬೇಕು, ನಿಮಗೆ ಇದ್ರ ಮಾಹಿತಿ ತಲುಪಬೇಕು. ಅದೇ ನನ್ನ ಉದ್ದೇಶ. ಯಾಕಪ್ಪ ಅಂದ್ರೆ ನೀವು ತಪ್ಪು ಮಾಡಬಾರ್ದು ಅನ್ನೋದೇ ನಂದು ಉದ್ದೇಶ ಅಷ್ಟೇ ನೋಡಿ, ಮತ್ತೇನಿಲ್ಲ. ಯಾಕಪ್ಪ ಇಷ್ಟು ದಿನ ಮಾಡಿರ್ತಕ್ಕಂಥದ್ದು ವ್ಯರ್ಥ ಆಗ್ಬಾರ್ದು. ನನಗೆ ಗೊತ್ತೈತಿ ಎಷ್ಟು ಕಷ್ಟ ಮಾಡ್ತಾರಂತ, ನಾನು ಸಮೇತ ಅದನ್ನೆಲ್ಲ ಬಂದವನು. ಅದಕ್ಕೋಸ್ಕರ ನಿಮಗೆ ಒತ್ತಿ ಹೇಳ್ತಾ ಇದೀನಿ, ಕೈ ಮುಗಿದು ಹೇಳ್ತೀನಿ, 4 ಮಂದಿಗೆ ಶೇರ್ ಮಾಡಿ, ಬಳಸ್ರಿ, ಅಷ್ಟೇ ಉಪಯೋಗ ಆಗಲಿ. ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.